ನೀವು ರಾಜಕಾರಣಿಗಳು ಇಷ್ಟ ಅಸಡ್ಡೆಯಿಂದ ಹಿಟ್ಲರಿಸಂ ಮಾಡಬಾರ್ದು. ನಡೆಯೋದು ಇಲ್ಲ ಅದು ಕರ್ನಾಟಕದಲ್ಲಿ. ತಮಿಳುನಾಡು ಶೈಲಿಯ ರಾಜಕಾರಣ ಇಲ್ಲಿ ನಡೆಯಲ್ಲ. ನಿಮಗೆ ಇವತ್ತು ವಿಜಯ್ ಅನ್ನುವ ಒಂದು ಥ್ರೆಟ್ ಯಾಕೆ ತಮಿಳುನಾಡಲ್ಲಿ ಅಷ್ಟು ದೊಡ್ಡದಾಗಿ ರಾಜಕಾರಣ ಥ್ರೆಟ್ ಆಗಿ ಬೆಳೆದಿದೆ ಅಂದ್ರೆ ಅವ್ರ ಮನೆ ಮೇಲೆ ಬಿಜೆಪಿಯವರು ಐಟಿ ರೈಡ್ ಮಾಡಿಸಿದ್ದಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ನವರು. ಯಾಕೆ ಅಜಿತ್ ಯಾವ ಕಾರ್ಯಕ್ರಮಕ್ಕೂ ತಮಿಳುನಾಡಲ್ಲಿ ಬರಲ್ಲ? ಪವನ್ ಕಲ್ಯಾಣ್ಗೂ ಜಗನ್ಗೂ ಏನಾಯ್ತು? ಇವತ್ತು ಜಗನ್ ಪರಿಸ್ಥಿತಿ ಏನಿದೆ? ಕೇರಳದಲ್ಲಿ ಎಷ್ಟು ಜನ ಬಂದಿದ್ದಾರೆ? ಇದೆಲ್ಲವೂ ಉದಾಹರಣೆಯಾಗಿ ನಿಮ್ ಕಣ್ಣೆದುರುಗಡೆ ಇರುತ್ತೆ. ಥ್ರೆಟ್ಗಳಾಗಿ ಪರಿವರ್ತನೆ ಆಗ್ಬಿಡ್ತಾರೆ. ಹುಷಾರು ರಾಜಕಾರಣ ಮಾಡುವಾಗ. ನೀವು ಜನರ ಪರವಾಗಿರ್ಬೇಕು. ಏನ್ ಮಾಡಿದಾರೆ ಜನರ ಪರವಾಗಿ? ರವಿ ಗಣಿಗ ಕೆಲಸ ನೀವು ಏನ್ ಮಾಡಿದಾರೆ? ಲಿಸ್ಟ್ ಕೊಡಿ ನೋಡೋಣ. ಕನ್ನಡದ ಪರವಾಗಿ ನಿಮ್ದು ಏನ್ ಕೆಲಸ ಇದೆ? ನೀವೆಷ್ಟು ಕನ್ನಡದ ಪರ ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ? ಏನೇನೆಲ್ಲ ಕಾರ್ಯಕ್ರಮಗಳು ರೂಪಿಸಿದ್ದೀರಾ? ನಿಮ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಹೇಳ್ಬೇಕಲ್ವಾ? ನೀವು ಬಾಯಿ ಬೇದಿ ಮಾಡೋದನ್ನ ನಿಲ್ಲಿಸ್ಕೊಳ್ಳಿ. ಸ್ಪಷ್ಟವಾಗಿ ಮಾತನಾಡೋದು ಕೇಳಿ. ಟೇಕ್ ನೇಮ್ಸ್, ಹೆಸರುಗಳು ತಗೊಳ್ಳಿ. ಇಂಥವ್ರ ಬಗ್ಗೆನೇ ಮಾತಾಡ್ತಾ ಇದೀವಿ, ಈ ಕಾರಣಕ್ಕೆ ಮಾತಾಡ್ತಾ ಇದೀವಿ. ಈಗ ಹೇಳಿ, ರಂಗ SSLC ಟೈಮಲ್ಲಿ ಆದ ಅವಮಾನ ಇದೆಯಲ್ಲ, ಜಸ್ಟ್ ಮಾತಲ್ಲಿ ಆದ ಅವಮಾನ ಇದೆಯಲ್ಲ, ಅವ್ರಿಗೆ ಅಂತಲ್ಲ ಯಾವುದೇ ಕಲಾವಿದರಿಗೆ ನೀವು ಫೋನ್ ಮಾಡಿಬಿಟ್ಟು ಅವಾರ್ಡ್ ಕೊಡ್ತೀವಿ ಅಂತ ಹಿಂದಿನ ದಿನ ರಾತ್ರಿ ಹೇಳಿ ಲೆಟರ್ ಕಳಿಸಿ, ಹೌದಾ ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ ಮರುದಿನ ನೀವು ಬೇರೆಯವ್ರಿಗೆ ಅವಾರ್ಡ್ ಕೊಡೋದು. ಎಷ್ಟು ಲಾಬಿಗಳು, ಎಷ್ಟು ಕೋರ್ಟ್ ಕೇಸ್ಗಳು, ಅದ್ರ ಬಗ್ಗೆ ಎಷ್ಟು ಜೂರಿ ಮೆಂಬರ್ಗಳ ಬಗ್ಗೆ ಕೇಸು. ಕಾರ್ಯಕ್ರಮ ಮಾಡೋಕ್ಕಾಗಿದೆಯಾ ನಿಮ್ಮ ಕೈಲಿ? ಯಾಕ್ರೆ 2023 ತನಕ ಸಬ್ಸಿಡಿನೇ ಕೊಟ್ಟಿಲ್ಲ ರವಿ ಗಣಿಗ, DK ಶಿವಕುಮಾರ್ ಅವರೇ? ಅದಕ್ಕೆ ಬೇರೆ ಒಂದು ಹೋರಾಟ ನಡೀತಾರಲ್ರಿ, ಅದು ನಿಮ್ ಗಮನಕ್ಕೆ ಬಂದಿಲ್ವೇನ್ರಿ? ಯಾಕೆ ಅವಾರ್ಡ್ಗಳು ಇಶ್ಯೂ ಮಾಡಿಲ್ಲ? ಇನ್ನು ಅವಾರ್ಡ್ಗಳ ಕಾರ್ಯಕ್ರಮಗಳು ಮಾಡಿಲ್ಲ? ಒಂದು ಸಂತೆ ತರ ಮಾಡ್ತೀರಾ, ಅದನ್ನಾರು ಮಾಡಿ. ನೀವು ಟ್ಯಾಕ್ಸ್ ಫ್ರೀ ಮಾಡದೆ ಹೋದ್ರೆ ನಿಮಗೆ ಚಿತ್ರರಂಗದವ್ರು ಬೇಕು. ಏನ್ ಚಿತ್ರೋದ್ಯಮ ಇರೋದಿಲ್ವಾ? ಚಿತ್ರೋದ್ಯಮ ಕ್ರಿಯೇಟಿವ್ ಸೆಕ್ಟರ್, ಅದನ್ನ ನೀವು ಸರ್ವನಾಶ ಮಾಡೋಕ್ಕಾಗಲ್ಲ. ಚಿತ್ರರಂಗನ ಸರ್ವನಾಶ ಮಾಡೋಕ್ಕಾಗಲ್ಲ, ಯಾವುದೇ ಕ್ಷೇತ್ರನ ಮಾಡೋಕ್ಕಾಗಲ್ಲ.